ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಧನಸ್ಸು ರಾಶಿಯ ಬಗ್ಗೆ ಆಗಿದ್ದು, ಯಾರದೆಲ್ಲ ಹೆಸರು ಎ, ಯೋ, ಬ, ಬಿ, ಬು, ಧ, ಭ, ಢ, ಬೆ ಅಕ್ಷರಗಳಿಂದ ಆರಂಭ ಆಗುತ್ತೋ ಅವರು ಧನಸ್ಸು ರಾಶಿಯವರಾಗಿರ್ತಾರೆ. ಈ ಧನಸ್ಸು ರಾಶಿ ಅಗ್ನಿತತ್ವ ರಾಶಿಯಾಗಿದ್ದು, ಗುರುಗ್ರಹ ಇದರ ಅಧಿಪತಿ. ಈ ಧನಸ್ಸು ರಾಶಿಯವರು ಹೆಚ್ಚಾಗಿ ಸಿಹಿ ಪದಾರ್ಥಗಳನ್ನು ಇಷ್ಟಪಡೋದ್ರಿಂದಾಗಿ ಇವರು ಸ್ವಲ್ಪ ಬೊಜ್ಜು ದೇಹವನ್ನು ಹೊಂದಿರ್ತಾರೆ. ಇವರು ಸ್ವಲ್ಪ ಮಟ್ಟಿಗೆ ಸಂಪ್ರದಾಯ ಪ್ರಿಯರು. ಆದರೆ ಸಾಂಪ್ರದಾಯಿಕವಾದ ಯಾವುದೇ ಆಚರಣೆಗಳನ್ನು ಇವರು ಅವುಗಳ ಹಿನ್ನೆಲೆ ಇಲ್ಲದೆ ಒಪ್ಕೊಳ್ಳಲ್ಲ. ಅಂದರೆ ಇವರು ವಿಮರ್ಶಾತ್ಮಕರು ಹಾಗೂ ಧಾರ್ಮಿಕ ವಿಚಾರಗಳ ಬಗ್ಗೆ ಸದಾ ಹುಡುಕಾಟದಲ್ಲೇ ಇರ್ತಾರೆ. ಇವರಿಗೆ ತೋರಿಕೆಯ ಜೀವನ ಅಂದರೆ ಇಷ್ಟ ಆಗೋದಿಲ್ಲ. ಅಂದರೆ ವಾಸ್ತವ ಹೇಗಿರುತ್ತೋ ಹಾಗೇ ಒಪ್ಕೊಂಡು ಜೀವನವನ್ನು ನಡೆಸ್ತಾರೆ. ಇವರು ಬೇರೆಯವರಿಗೆ ತೊಂದರೆ ಆಗ್ತಕ್ಕಂತಹ ಯಾವುದೇ ಕೆಲಸಗಳ ಬಗ್ಗೆ ಯೋಚಿಸೋದಿಲ್ಲ. ಸದಾ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ಹಾಗೂ ಬೇರೆಯವರ ಕಷ್ಟಗಳಿಗೆ ಬಹುಬೇಗ ಸ್ಪಂದಿಸ್ತಾರೆ. ಅಂದರೆ ಯಾರಾದರೂ ಇವ್ರ ಹತ್ರ ತಮ್ಮ ಕಷ್ಟದ ಬಗ್ಗೆ ಹೇಳ್ಕೊಂಡಾಗ ಈ ಒಂದು ಧನಸ್ಸು ರಾಶಿಯವರು ಕಷ್ಟ ಹೇಳ್ಕೊಂಡಂತಹ ವ್ಯಕ್ತಿಗೆ ಏನಾದರೂ ಒಂದು ಸಹಾಯವನ್ನು ಮಾಡೇ ಮಾಡ್ತಾರೆ. ಅದು ಹಣಕಾಸು ವಿಚಾರದಲ್ಲಾದರೂ ಆಗಿರಬಹುದು ಅಥವಾ ಸಮಾಧಾನಕರ ಉತ್ಸಾಹಭರಿತ ಮಾತುಗಳಿಂದನಾದರೂ ಸಹ ಆಗಿರಬಹುದು. ಇವರು ಸಮಾಜಮುಖಿ ಜೀವಿಯಾಗಿದ್ದು, ಉತ್ತಮ ಸಮಾಜಕ್ಕಾಗಿ ಹೆಚ್ಚಿನ ಒಂದು ಕಾಳಜಿ ಆಸಕ್ತಿಯನ್ನು ತೋರಿಸ್ತಾರೆ. ಸಮಾಜಕ್ಕಾಗಿ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾರೆ. ಹಾಗಾಗಿನೇ ಇವರು ತಮ್ಮ ಕುಟುಂಬದವರಿಂದನೇ ದೂಷಿಸಲ್ಪಡ್ತಾರೆ. ಇವರು ಉದಾರ ಮನೋಭಾವದವರಾಗಿದ್ದು, ಮೇಲು ಕೀಳು ಎಂಬ ತಾರತಮ್ಯವಿಲ್ಲದೆ ಎಲ್ಲ ವರ್ಗದ ಜನರೊಂದಿಗೂ ಸಹ ಹೊಂದ್ಕೊಳ್ತಾರೆ ಹಾಗೂ ಸದಾ ಸನ್ಮಾರ್ಗದಲ್ಲೇ ನಡಿಲಿಕ್ಕೆ ಇಚ್ಛಿಸ್ತಾರೆ. ಇವರು ಉತ್ತಮ ಸಲಹೆಗಾರರಾಗಿದ್ದು, ಯಾರಾದರೂ ಇವರ ಸಲಹೆಗಳ ಮೂಲಕ ಮುಂದುವರೆದರೆ ಅವರು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾರೆ. ಈಗ ಯಾರಿಗಾದರೂ ಒಂದು ಏನು ಕೆಲಸ ಮಾಡಬೇಕು, ಯಾವ ಫೀಲ್ಡಲ್ಲಿ ಹೋಗಬೇಕು, ಈ ರೀತಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದಾಗ ನೀವು ಏನಾದರೂ ನಿಮ್ಗೆ ಗೊತ್ತಿರ್ತಕ್ಕಂಥ ಧನಸ್ಸು ರಾಶಿಯವ್ರ ಬಗ್ಗೆ ಏನಾದರೂ ಸಜೆಷನ್ನ ತೊಗೊಂಡು ಅದ್ರ ಮೂಲಕ ನೀವು ಹೋದರೆ ಖಂಡಿತ ನೀವು ಅದರಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಹೀಗೆ ಬೇರೆಯವರ ಜೀವನದಲ್ಲಿ ಉತ್ತಮ ಸಲಹೆಗಳನ್ನು ಕೊಟ್ಟು ಉನ್ನತ ಮಟ್ಟಕ್ಕೇರಿಸುವ ಇವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕಾಳಜಿ ವಹಿಸುವುದು ತುಂಬ ಕಡಿಮೆ ಹಾಗೂ ಬೇರೆಯವರಿಂದ ಬಹು ಬೇಗನೆ ಮೋಸಕ್ಕೊಳಗಾಗ್ತಾರೆ. ಇನ್ನು ಇವರ ಉದ್ಯೋಗದ ಬಗ್ಗೆ ನೀವು ನೋಡೋದಾದರೆ, ಇವರು ಟೀಚಿಂಗ್ ಫೀಲ್ಡ್ನಲ್ಲಿ ಕೆಲಸ ಮಾಡಬಹುದು. ಇವರು ಸದಾ ಬೇರೆಯವರ ಯಶಸ್ಸನ್ನು ಬಯಸೋದ್ರಿಂದಾಗಿ ಉತ್ತಮ ಟ್ರೈನರ್ ಸಹ ಆಗಬಹುದು. ಕೌನ್ಸೆಲರ್, ಲಾಯರ್ಸ್ ಆಗಿಯೂ ಸಹ ಇವರು ಕೆಲಸವನ್ನು ಮಾಡಬಹುದು. ಇವರು ಸ್ವತಂತ್ರತೆಯನ್ನು ಹೆಚ್ಚು ಇಷ್ಟಪಡೋದ್ರಿಂದ ಯಾರಾದರೂ ಇವ್ರಿಗೆ ಆರ್ಡ್ರ್ ಮಾಡಿ ಕೆಲಸಗಳನ್ನು ಹೇಳಿದ್ರೆ ಇವ್ರಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ಇವರು ಸ್ವತಂತ್ರವಾಗಿ ತಮ್ಮದೇ ಆದ ಕ್ಷೇತ್ರದಲ್ಲಿ ಬಿಸ್ನೆಸ್ಸನ್ನು ಮಾಡೋದ್ರಿಂದ ಸಹ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು. ನೆಕ್ಸ್ಟ್ ಇವರ ಹಣಕಾಸಿನ ಬಗ್ಗೆ ನೋಡೋದಾದರೆ, ಇವರಿಗೆ ಅಗತ್ಯಕ್ಕೆ ತಕ್ಕಂತೆ ಹಣ ಬರುತ್ತೆ. ಆದರೆ ಅದನ್ನು ನಂಬಿಕೆಗೆ ಅರ್ಹವಲ್ಲದ ಕಡೆ ಇವರು ಇನ್ವೆಸ್ಟ್ ಮಾಡಿ ಕಳ್ಕೋತಾರೆ. ತಮ್ಮ ಆದಾಯಕ್ಕಿಂತ ಖರ್ಚೇ ಹೆಚ್ಚಿರುವ ಇವರು ಹಣದ ವಿಚಾರದಲ್ಲಿ ಒಂದಷ್ಟು ಸರಿಯಾದ ಪ್ಲ್ಯಾನಿಂಗ್ಸನ್ನು ಮಾಡಿಕೊಂಡಿದ್ದೆ ಆದರೆ ಉತ್ತಮ ರೀತಿಯ ಹಣ ಗಳಿಕೆಯನ್ನು ಸಹ ಮಾಡ್ತಾರೆ. ನೆಕ್ಸ್ಟ್ ಇವರ ಆರೋಗ್ಯದ ಬಗ್ಗೆ ನೋಡೋದಾದರೆ, ಇವರು ಆಹಾರ ಪ್ರಿಯರಾಗಿರೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು, ಗ್ಯಾಸ್ಟ್ರಿಕ್, ಲಿವರ್ ಪ್ರಾಬ್ಲಮ್ ಹಾಗೂ ಮೂಳೆ ಮತ್ತು ನರಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಸಹ ಬರಬಹುದು. ಹಾಗಾಗಿ ಇವರು ತಮ್ಮ ಆಹಾರ ವಿಚಾರದಲ್ಲಿ ಹಾಗೂ ಒಂದು ಆಹಾರ ವಿಚಾರದಲ್ಲಿ ಒಂದು ಉತ್ತಮ ಒಂದು ಲೈಫ್ ಸ್ಟೈಲನ್ನು ಇಟ್ಕೊಂಡ್ರೆ ಕೆಲವೊಂದಷ್ಟು ಕಾಯಿಲೆಗಳಿಂದ ಪಾರಾಗಬಹುದು. ಮತ್ತು ಜೊತೆಗೆ ಸ್ವಲ್ಪ ಫಿಸಿಕಲ್ ಎಕ್ಸಸೈಸನ್ನು ಸಹ ಮಾಡ್ತಾ ಬಂದರೆ ಒಳ್ಳೆಯ ಆರೋಗ್ಯಯುತ ಜೀವನವನ್ನು ಇವರು ನಡೆಸ್ತಾರೆ. ಇದಿಷ್ಟಾಗಿತ್ತು ಧನಸ್ಸು ರಾಶಿಯ ಬಗೆಗಿನ ಕಿರು ಮಾಹಿತಿ. ಧನ್ಯವಾದಗಳು.